होमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वतीदेवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 8 ಶ್ಲೋಕ 10. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಬೃಹೋ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಸಾತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಅನುವಾದ: ಮರಣ ಕಾಲದಲ್ಲಿ ತನ್ನ ಪ್ರಾಣವಾಯುವನ್ನು ಉಬ್ಬುಗಳ ನಡುವೆ ನಿಲ್ಲಿಸಿ ಯೋಗ ಶಕ್ತಿಯಿಂದ ನಿಶ್ಚಲ ಮನಸ್ಸಿನಿಂದ ನಿಶ್ಚಲ ಭಕ್ತಿಯಿಂದ ಪರಮಪ್ರಭುವನ್ನು ಸ್ಮರಿಸುವುದರಲ್ಲಿ ತೊಡಗುವವನು ನಿಶ್ಚಯವಾಗಿಯೂ ದೇವೋತ್ತಮ ಪರಮಪುರುಷನನ್ನು ಹೊಂದುವನು. ಭಾವಾರ್ಥ: ಮರಣಕಾಲದಲ್ಲಿ ಮನಸ್ಸನ್ನು ಭಕ್ತಿಪೂರ್ವಕವಾಗಿ ದೇವೋತ್ತಮ ಪರಮಪುರುಷನಲ್ಲಿ ನಿಲ್ಲಿಸಬೇಕೆಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಯೋಗ ಸಾಧಕರು ಜೀವಶಕ್ತಿಯನ್ನು ಉಬ್ಬುಗಳ ಮಧ್ಯದವರೆಗೆ ಆಜ್ಞಾಚಕ್ರದವರೆಗೆ ಏರಿಸಬೇಕೆಂದು ಸೂಚಿಸಲಾಗಿದೆ. 6 ಚಕ್ರಗಳ ಧ್ಯಾನದಲ್ಲಿ ತೊಡಗಿಸುವ ಷಟ್ಚಕ್ರ ಯೋಗವನ್ನು ಇಲ್ಲಿ ಸೂಚಿಸಲಾಗಿದೆ. ಪರಿಶುದ್ಧ ಭಕ್ತನು ಇಂತಹ ಯೋಗವನ್ನು ಅಭ್ಯಾಸ ಮಾಡುವುದಿಲ್ಲ, ಆದರೆ ಆತನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವುದರಿಂದ ಮರಣಕಾಲದಲ್ಲಿ ದೇವೋತ್ತಮ ಪರಮಪುರುಷನ ಕೃಪೆಯಿಂದ ಅವನನ್ನು ಸ್ಮರಿಸುತ್ತಾನೆ. ಇದನ್ನು 14ನೇ ಶ್ಲೋಕದಲ್ಲಿ ಹೇಳಿದೆ. ಈ ಶ್ಲೋಕದಲ್ಲಿ ಯೋಗ ಬಲೇನ ಎಂಬ ಶಬ್ದವನ್ನು ವಿಶಿಷ್ಟವಾಗಿ ಬಳಸಿರುವುದು ಅರ್ಥವತ್ತಾದದ್ದು. ಏಕೆಂದರೆ ಷಟ್ಚಕ್ರ ಯೋಗದ ಅಥವಾ ಭಕ್ತಿ ಯೋಗದ ಯೋಗಾಭ್ಯಾಸವಿಲ್ಲದೆ ಮನುಷ್ಯನು ಮರಣಕಾಲದಲ್ಲಿ ಇಂಥ ದಿವ್ಯ ಸ್ಥಿತಿಗೆ ಬರಲಾರನು. ಮರಣಕಾಲದಲ್ಲಿ ಮನುಷ್ಯನು ಇದ್ದಕ್ಕಿದ್ದಂತೆ ಪರಮಪ್ರಭುವನ್ನು ಜ್ಞಾಪಿಸಿಕೊಳ್ಳಲಾರ. ಮನುಷ್ಯನು ಯಾವುದಾದರೂ ಯೋಗ ಪದ್ಧತಿಯನ್ನು, ಮುಖ್ಯವಾಗಿ ಭಕ್ತಿ ಯೋಗವನ್ನು ಅಭ್ಯಾಸ ಮಾಡಿರಬೇಕು. ಸಾವಿನ ಸಮಯದಲ್ಲಿ ಮನಸ್ಸು ತುಂಬಾ ಅಶಾಂತಿಯಲ್ಲಿರುವುದರಿಂದ ಮನುಷ್ಯನು ಯೋಗದ ಮೂಲಕ ತನ್ನ ಜೀವಿತ ಕಾಲದಲ್ಲಿಯೇ ಆಧ್ಯಾತ್ಮಿಕತೆಯನ್ನು ಅಭ್ಯಾಸ ಮಾಡಬೇಕು. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಈ ಶ್ಲೋಕದಲ್ಲಿ ಯೋಗಿಗಳ ಬಗ್ಗೆ ಅಂದರೆ ಅಷ್ಟಾಂಗ ಯೋಗ ಇರ್ಬೋದು, ಹಠ ಯೋಗ ಇರ್ಬೋದು, ಧ್ಯಾನ ಯೋಗ ಇರ್ಬೋದು, ರಾಜಯೋಗ ಇರ್ಬೋದು, ಕರ್ಮಯೋಗ ಇರ್ಬೋದು. ಈ ಎಲ್ಲ ಯೋಗದಲ್ಲಿ ಏನಂದರೆ, ಯೋಗ ಅಂದರೆ ಮೊದಲನೇದಾಗಿ ಲಿಂಕ್ ಮಾಡೋದು ಅಂತ ಹೇಳ್ತಾರೆ, ಅಂದರೆ ಜಾಯಿಂಟ್ ಮಾಡೋದು ಅಂತ ಹೇಳ್ತಾರೆ. ಅಂದರೆ ನಾವು ಏನನ್ನಾದರೂ ಸೇರಿಸ್ಕೊಳ್ತೀವಿ ನೋಡಿ. ಅಂದರೆ ಏನೋ ಇಲ್ಲಿಂದ ಒಂದು ಮಾಡಿಯಿಂದ ಇನ್ನೊಂದು ಮಾಡಿಗೆ ಹೋಗ್ಬೇಕಾದ್ರೆ ಏಣಿಯಿಂದ ನಾವು ಅದನ್ನು ಇನ್ನೊಂದು ಮಾಡಿಗೆ ಹೋಗೋದಕ್ಕೆ ನಾವು ಉಪಯೋಗಿಸ್ಕೊಳ್ತೀವಿ. ಆ ಏಣಿಗೆ ಯೋಗ ಅಂತ ಹೇಳ್ತಾರೆ. ಅಂದರೆ ಜಾಯಿನ್ ಆಗೋದು. ಅಂದರೆ ಈಗ ನನಗೆ ಭಗವಂತನ ಜೊತೆಲಿರ್ತಕ್ಕಂಥ ಸಂಬಂಧನ ನಾನು ಪುನಃಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಯೋಗ ಅಂತ ಹೇಳ್ತಾರೆ. ಅಂದರೆ ಒಂದು ಹಠಯೋಗದಿಂದ ನಾನು ಭಗವಂತನ ಸಂಬಂಧನ ಸ್ಥಾಪನೆ ಮಾಡ್ಕೋಬೋದು, ಅಥವಾ ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ, ರಾಜಯೋಗ ಅಥವಾ ಭಕ್ತಿ ಯೋಗ. ಈ ರೀತಿ ಸುಮಾರು ಸಾಕಷ್ಟು ಯೋಗದಿಂದ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಭಗವಂತನನ್ನು ಸೇರೋದಕ್ಕೆ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಲಿಂಕಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ಯಾತಕ್ಕೆ ಈ ಹಠಯೋಗ ಬಗ್ಗೆ ಅಥವಾ ಅಷ್ಟಾಂಗ ಯೋಗದ ಬಗ್ಗೆ ಯಾತಕ್ಕೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ಅಂದರೆ, ಕೆಲವರು ಯೋಗಾಭ್ಯಾಸದಲ್ಲಿ ಅಂದರೆ ಯೋಗಿಗಳು ಯಾವ ರೀತಿ ಷಟ್ಚಕ್ರ ಯೋಗನ ಅಭ್ಯಾಸ ಮಾಡಿ ನಂತರ ಅವರು ತಮ್ಮ ಅಂದರೆ ತಲೆಯ ಮೇಲಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಭ್ರೂ ರಂಧ್ರ ಅಂತ ಹೇಳ್ತಾರೆ. ಅಂದರೆ ಅವರು ಸಾವಿನ ಸಮಯದಲ್ಲಿ ಅವರು ಪ್ರಾಣವಾಯುವನ್ನು ಅಂದರೆ ಆತ್ಮವನ್ನ ಎಲ್ಲಿಂದ ಕೆಳಗಡೆಯಿಂದ ಷಟ್ಚಕ್ರ ಯೋಗ ಅಂದರೆ ಉದರ ಭಾಗದಿಂದ ಹೊಟ್ಟೆಯಿಂದ ಮೇಲ್ಗಡೆ ತಗೊಳ್ತಾ ಮೇಲ್ಗಡೆ ತಂದು ಅವರು ತಲೆಯ ಮಧ್ಯದ ಭಾಗದಲ್ಲಿ ಇಟ್ಕೊಂಡು ಆ ತಲೆಯನ್ನು ಸಿಡಿಸ್ತಾರೆ. ಅಂದರೆ ತಲೆಯನ್ನು ಯಾವ ರೀತಿ ಅದು ಪೀಸ್ ಮಾಡುತ್ತೆ ಅಂತ ಹೇಳಿದ್ರೆ ಆತ್ಮ ಹೊರಗಡೆ ಹೋಗುವಾಗ. ಅಂದರೆ ಆ ಥರ ಯೋಗಾಭ್ಯಾಸ ಮಾಡೋರು ಈಗಿಲ್ಲ, ಅದು ಹಿಂದೆ ಕೆಲವು ಯುಗಗಳಲ್ಲಿ ಮಾಡಿದ್ರು ಅಂತ ಕಾಣುತ್ತೆ. ಆ ರೀತಿ ಅಭ್ಯಾಸ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವ ಲೋಕಕ್ಕೆ ಹೋಗ್ಬೇಕು ಅಂತ ಇಷ್ಟಪಡ್ತಾನೋ ಆ ಲೋಕಕ್ಕೆ ಆತ ಪ್ರಯಾಣ ಮಾಡ್ತಾ ಇದ್ದ. ಆದರೆ ನಮಗೆ ಆ ಯೋಗ ಆ ರೀತಿ ಎಲ್ಲ ನಮಗೆ ಮಾಡೋದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿಲ್ಲ. ಅದರಲ್ಲೂ ಮುಖ್ಯವಾಗಿ ಭಕ್ತಿ ಯೋಗನ ಅಭ್ಯಾಸ ಮಾಡಿ ಅಂತ ಭಗವಂತ ಹೇಳಿದ್ದಾನೆ. ಆದರೆ ಇದು ಕೆಲವರಿಗೆ ಸಾಧ್ಯ ಆಗ್ತಕ್ಕಂಥ ಯೋಗ ಇದು. ಅಂದರೆ ಈ ರೀತಿ ಕೂಡ ಭಗವಂತನ ಲೋಕಕ್ಕೆ ಹೋಗೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದೇನೆ. ಅದರಲ್ಲೂ ಮುಖ್ಯವಾಗಿ
ನಿಶ್ಚಲ ಮನಸ್ಸಿನಿಂದ ನಿಶ್ಚಲ ಭಕ್ತಿಯಿಂದ ಪರಮಪ್ರಭುವನ್ನು ಸ್ಮರಿಸುವುದರಲ್ಲಿ ತೊಡಗುವವನು ನಿಶ್ಚಯವಾಗಿಯೂ ದೈವೋತ್ತಮ ಪರಮಪುರುಷನನ್ನು ಹೊಂದುವನು. ಅಂದರೆ ನಮ್ಮ ಮನಸ್ಸು ಎಷ್ಟು ಚಂಚಲವಾಗಿರುತ್ತೆ, ನಾವು ಏಕಾಂತವಾಗಿ ನಮ್ಮ ಭಗವಂತನನ್ನು ಸ್ಮರಣೆ ಮಾಡೋದಾಗಲಿ, ಭಗವಂತನನ್ನು ಧ್ಯಾನ ಮಾಡೋದಾಗಲಿ, ಭಗವಂತನ ಯೋಗದ ಏನು ಪ್ರಕ್ರಿಯೆಗಳನ್ನು ಅಳವಡಿಸ್ಕೊಂಡು ನಾವು ಭಗವಂತನನ್ನು ಸ್ಮರಣೆ ಮಾಡೋದು, ಅದರಲ್ಲೂ ಈ ಕಲಿಯುಗದಲ್ಲಿ ನಮಗೆ ಭಾಳ ಕಷ್ಟ ಆಗತ್ತೆ. ಆದ ಕಾರಣ ಕಲಿಯುಗದಲ್ಲಿ ನಾವು ಯಾವ ರೀತಿ ಭಗವಂತನ ಲೋಕನ ಪ್ರವೇಶ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ, ಭಗವಂತನನ್ನ ಸ್ಮರಣೆ ಅಂದರೆ ನಾವು ಇಂದಿನ ಶ್ಲೋಕಗಳಲ್ಲಿ ನೋಡಿದ್ವಿ. ಎಂ ಸ್ಮರಣ್ ಭಾವಂ ತ್ಯಜೇತ್ ಅಂತೆ ಕಲೇವರಂ ಅಂತ. ನನ್ನ ಭಾವ, ನನ್ನ ಮನಸ್ಸಿನಲ್ಲಿ ನಾನು ಏನನ್ನು ಸ್ಮರಣೆ ಮಾಡ್ತಾ ಇದ್ದೀನಿ, ಅದೇ ರೀತಿ ನನಗೆ ಮುಂದಿನ ಜನ್ಮ, ಮುಂದಿನ ದೇಹ, ಮುಂದಿನ ಶರೀರ ನನಗೆ ಸಿಗತ್ತೆ ಅಂತ ಭಗವಂತನೇ ಹೇಳಿದ್ದಾನೆ. ಅದೇ ರೀತಿ ನನಗೆ ಸಾವು ಬರೋ ಸಮಯದಲ್ಲಿ, ಅಂದರೆ ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಸಾವು ಬರೋ ಸಮಯದಲ್ಲಿ ನನ್ನ ಮನಸ್ಸು, ನನ್ನ ಸ್ಮರಣೆ ಏನಿರಬೇಕು, ಅದಕ್ಕೆ ನಾನು ತಯಾರಿ ಮಾಡ್ಕೋಬೇಕಂದ್ರೆ, ನಾನು ಎಲ್ಲಿಂದ ನನ್ನ ಕೃಷ್ಣ ಪ್ರಜ್ಞೆ ಪ್ರಾರಂಭ ಆಯಿತು, ನಾನು ಯಾವಾಗ ಕೃಷ್ಣನ ಬಗ್ಗೆ ಆಸಕ್ತಿ ಬಂತು, ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಅಂತ ನಾನು ಒಪ್ಕೊಂಡೆ, ಅದೇ ರೀತಿ ಆಚಾರ್ಯರನ್ನು, ಯಾವ ಗುರುಗಳನ್ನು ನಾವು ಆಶ್ರಯ ಪಡ್ಕೊಂಡೆ, ನಂತರ ಅವರು ಯಾವ ರೀತಿ ನಾನು ಭಗವಂತನನ್ನು ಸ್ಮರಣೆ ಮಾಡೋದಕ್ಕೆ ಅನುಕೂಲ ಆಗೋ ರೀತಿಯನ್ನು ನಮಗೆ ಬೋಧನೆ ಮಾಡಿದ್ರು, ಇದನ್ನೆಲ್ಲ ನಾವು ತಗೊಂಡಾಗ ನಮಗೆ, ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ಸಾವಿನ ಸಮಯದಲ್ಲಿ ನಮ್ಮ ಇಂದ್ರಿಯಗಳಾಗಲಿ, ನಮ್ಮ ಮನಸ್ಸಾಗಲಿ ಅಸ್ತವ್ಯಸ್ತವಾಗಿರುತ್ತೆ ಅಂತ ನಾವು ಇಂದಿನ 2-3 ಶ್ಲೋಕದಲ್ಲಿ ನೋಡಿದ್ವಿ. ಆ ರೀತಿ ಇರುವಾಗ ನಾವು ಭಗವಂತನನ್ನು ಸ್ಮರಣೆ ಮಾಡೋದು ಅಂತಿಮ ಸಮಯದಲ್ಲಿ ಅದು ಬಹಳ ಕಷ್ಟ. ಅಂತಿಮ ಸಮಯ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ನಾವು ಈ ದೇಹದಿಂದ ಯಾವಾಗ ಹೊರಗಡೆ ಹೋಗ್ತೀವಿ, ಯಾವ ರಂಧ್ರದಿಂದ ಹೊರಗಡೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಕೆಲವರು ಪ್ರಾಣ ಬಿಡುವಾಗ ಬಾಯನ್ನು ಅಗಲವಾಗಿ ಜೋರಾಗಿ ಬಾಯನ್ನು ತೆಕ್ಕೊಂಡು ಪ್ರಾಣ ಬಿಟ್ಟಿರ್ತಾರೆ. ಆಗ ಕೆಲವರು ಹೇಳ್ತಾರೆ, ಇಲ್ಲ, ಅವರು ಬಾಯಿಂದ ಅವ್ರ ಆತ್ಮ ಹೊರಗಡೆ ಹೋಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಬಾಯಿ ಮುಚ್ಚಿರ್ತಾರೆ, ಈ ಮೂಗಿಂದ ಹೋಗ್ಬೋದು, ಕಣ್ಣಿಂದ ಹೋಗ್ಬೋದು, ಕಿವಿಯಿಂದ ಹೋಗ್ಬೋದು. ಆದರೆ ಈ ಶ್ಲೋಕದಲ್ಲಿ ತಲೆಯ ಮೇಲೆ ಮಧ್ಯದ ಭಾಗದಿಂದ, ಅಂದರೆ ಮಧ್ಯದಲ್ಲಿರ್ತಕ್ಕಂಥ ರಂಧ್ರದಿಂದ ಹೊರಗಡೆ ಹೋಗೋದು ಅಂತ ಯೋಗಿಗಳು ಕೂಡ ಸಾಧನೆ ಮಾಡಿರ್ತಾರೆ. ಅವ್ರಿಗೂ ಅದೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ಕೈಲಿ, ಅಂದರೆ ಈ ಕಲಿಯುಗದಲ್ಲಿ ಇರ್ತಕ್ಕಂಥ ನಾವು ಆ ರೀತಿ ಅಷ್ಟೊಂದು ಕಷ್ಟಪಟ್ಟು ಆ ರೀತಿಯೆಲ್ಲ ನಾವು ಯಶಸ್ವಿ ಆಗೋದು ಭಾಳ ಕಷ್ಟ. ಆದ ಕಾರಣ ನಮಗೆ ಭಕ್ತಿ ಯೋಗ ಭಾಳ ಸುಲಭ. ಭಕ್ತಿ ಯೋಗ ಅಂದರೆ ಏನು, ನಮಗೆ ನವವಿಧ ಭಕ್ತಿ ಏನು ಶ್ರೀಮದ್ ಭಾಗವತದಿಂದ ನಮಗೆ ತಿಳಿಯುತ್ತೆ. ಶ್ರವಣಂ ಕೀರ್ತನ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಏನು ನವವಿಧ ಭಕ್ತಿ ಇದೆ. ಭಕ್ತಿ ಯೋಗದಲ್ಲಿ ಕೂಡ ಆ 9 ವಿಧದಲ್ಲಿ ಯಾವುದಾದ್ರೂ ಒಂದು ಭಕ್ತಿ ಯೋಗನ ನಾವು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗೂ ಈ ದೇಹನ ಬಿಡೋ ಸಮಯದಲ್ಲಿ ನಮಗೆ ಭಗವಂತ ಅನುಕೂಲ ಮಾಡಿಕೊಡ್ತಾನೆ. ಯಾಕಂದರೆ ಅಸ್ತವ್ಯಸ್ತವಾಗಿರ್ತಕ್ಕಂಥ ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು ಯಾವ ರೀತಿ ಇರತ್ತೆ, ಆದರೆ ಆಗ ನಾವು ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ಳೋಕೆ ಆಗದೇ ಇದ್ರೂ ಕೂಡ ನಾವು ಏನನ್ನ ಸಾಧನೆ ಮಾಡಿರ್ತೀವಿ, ಎಷ್ಟು ವರ್ಷಗಳ ಕಾಲ ಭಗವಂತನಿಗೆ ಸೇವೆ ಮಾಡ್ತಾ ಇರ್ತೀವಿ, ನಂತರ ಭಗವಂತನ ಭಕ್ತರಿಗೆ ಸೇವೆ ಮಾಡಿರ್ತೀವಿ, ಇದನ್ನೆಲ್ಲ ಲೆಕ್ಕ ಹಾಕಿ ಭಗವಂತ ನಮಗೆ ಅಟ್ ದಿ ಎಂಡ್ ಆಫ್ ಟೈಮ್, ಅಂದರೆ ಸಾವಿನ ಸಮಯದಲ್ಲಿ ನಮಗೆ ಭಗವಂತ ನಮಗೆ ದರ್ಶನ ಕೊಡ್ತಾನೆ. ನಂತರ ಭಗವಂತನನ್ನ ಸ್ಮರಣೆ ಆಗೋದಕ್ಕೆ ಆತನ, ಅಂದರೆ ಅವರ ಕೆಲವು ಶಿಷ್ಯಂದಿರನ್ನ ನಮಗೆ ನೋಡೋ ರೀತಿಯಲ್ಲಿ ಕೂಡ ಅವಕಾಶ ಮಾಡಿಕೊಡ್ತಾನೆ. ಇದೆಲ್ಲ ಸಾಕಷ್ಟು ಉದಾಹರಣೆಗಳಿದೆ. ಸಾಕಷ್ಟು ಜನ ಸಾವಿನ ಸಮಯದಲ್ಲಿ ಏನು ಬೆಡ್ ರಿಡನ್ ಆಗಿ ಮಲಗಿರ್ತಾರೆ, ಇನ್ನೇನು ಸ್ವಲ್ಪ ಸಮಯದಲ್ಲಿ ಆತ ಪ್ರಾಣ ಬಿಡಬೇಕಾಗತ್ತೆ. ಆ ಸಮಯದಲ್ಲಿ ಯಾರೋ ಭಕ್ತರು ಬರ್ತಾರೆ, ಬಂದು ಭಗವದ್ಗೀತೆಯನ್ನು ತೋರಿಸ್ತಾರೆ, ಫೋಟೋನ, ದಯವಿಟ್ಟು ಇದನ್ನೇ ನೋಡ್ತಾ ಇರು ಅಂತ ಹೇಳ್ತಾರೆ. ನೋಡ್ತಾ ನೋಡ್ತಾ ಪ್ರಾಣ ಬಿಡ್ತಾರೆ. ಇದೆಲ್ಲ ಆಗಿದೆ. ಇದಕ್ಕೆಲ್ಲ ಅನುಕೂಲ ಮಾಡಿಕೊಡೋದು ಭಗವಂತ ಮಾಡ್ತಾನೆ. ನಾವು ಭಗವಂತನ ಕರುಣೆಯನ್ನು, ಭಗವಂತನ ಕೃಪೆಯನ್ನು ನಾವು ನಿರೀಕ್ಷೆ ಮಾಡಬೇಕು. ಯಾಕಂದರೆ ನಾವು ಸಾವಿನ ಸಮಯ ನಮ್ಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಸಾವಿನ ಸಮಯದವರೆಗೂ ನಾವು ಏನನ್ನ ಸಾಧನೆ ಮಾಡಿದ್ದೀವಿ ಅದು ನಮಗೆ ಮುಖ್ಯ ಆಗತ್ತೆ. ಆ ರೀತಿ ನಾವು ಭಗವಂತನ ಲೋಕಕ್ಕೆ ಹೋಗಬೇಕಾದ್ರೆ, ಅದರಲ್ಲೂ ಮುಖ್ಯವಾಗಿ ಕಲಿಯುಗಕ್ಕೆ ನಮಗೆ ಭಕ್ತಿ ಯೋಗ ಬಹಳ ಸುಲಭವಾಗಿದೆ. ಭಕ್ತಿ ಯೋಗದಲ್ಲಿ ನಾನು ಹೇಳಿದಾಗೆ 9 ನವವಿಧ ಭಕ್ತಿ ಇದೆ. ಭಗವಂತನ ಕಥೆಯನ್ನು ಕೇಳ್ತಾನೆ ಪರೀಕ್ಷಿತ್ ಮಹಾರಾಜರು ಭಗವದ್ಧಾಮ ಕೊಟ್ಟೋಗ್ತಾರೆ. ಭಗವಂತನ ಕಥೆ ಹೇಳ್ತಾನೆ ಸುಖದೇವ್ ಗೋಸ್ವಾಮಿಯವರು ಭಗವದ್ಧಾಮ ಕೊಟ್ಟೋಗ್ತಾರೆ ಅಂತ ಹೇಳಿದ್ರೆ, ನಮಗಿರೋದು ಇದೆ 2 ದಾರಿ. ಒಂದು, ಕಥೆಯನ್ನು ಕೇಳ್ತಾನೆ ನಾವು ಪ್ರಾಣ ಬಿಡ್ಬೋದು, ಅಂದರೆ ಸಾವು ಬರೋವರೆಗೂ, ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆದ ಕಾರಣ 24 ಗಂಟೆ ನಾವು ಭಗವಂತನ ಕಥೆ ಕೇಳ್ತಾ ಇದ್ರೆ, ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಖಂಡಿತವಾಗೂ ನಮಗೆ ಯಾವಾಗಾದರೂ ಸಾವು ಬರಲಿ. ಅಂದರೆ ಅದು ನಮಗೆ ಅಷ್ಟು ಸುಲಭದ ಪ್ರೋಸೆಸ್ ಅಲ್ಲ. ಯಾಕಂದರೆ 24 ಗಂಟೆಗಳೆಲ್ಲ ನಮ್ಮ ಕೈಲಿ ಭಗವಂತನ ಬಗ್ಗೆ ಚಿಂತನೆ ಮಾಡೋಕ್ಕಾಗಲ್ಲ. ಅದರಲ್ಲೂ ಸುಮಾರು 6-7 ಗಂಟೆ ಆದರೂ ನಾವು ನಿದ್ರೆ ಮಾಡಲೇಬೇಕಾಗತ್ತೆ. ಆ ನಿದ್ರೆ ಮಾಡುವಾಗ ಕೂಡ ನಾವು ರಾತ್ರಿ ಹೊತ್ತು ಭಗವಂತನ ಬಗ್ಗೆ ಚಿಂತೆ ಮಾಡ್ತಾ, ಅಥವಾ ಭಗವಂತನ ಪುಸ್ತಕನ ಓದ್ಕೊಂಡು, ಅಥವಾ ಭಗವಂತನ ಕಥೆಯನ್ನು ಕೇಳಿಕೊಂಡು ನಾವು ನಿದ್ರೆ ಮಾಡಿದಾಗ ಕನಸಿನಲ್ಲಿ ಕೂಡ ನಮಗೆ ಭಗವಂತ ಗೋಚರ ಆಗ್ತಾನೆ, ಭಗವಂತನ ಲೋಕಗಳೆಲ್ಲ ಕಾಣಿಸುತ್ತೆ ಅಂತ ಕೆಲವರು ಹೇಳಿರ್ತಾರೆ. ಅದೇ ರೀತಿ ನಾವು ಕೂಡ ಭಗವದ್ಧಾಮಕ್ಕೆ ಹೋಗಬೇಕಾದ್ರೆ, ಅಂದರೆ ಭಗವಂತನನ್ನು 24 ಗಂಟೆಗಳ ಕಾಲ ಸ್ಮರಣೆ ಮಾಡ್ತಾ ಈ ದೇಹನ ತ್ಯಾಗ ಮಾಡಿದ್ರೆ ಖಂಡಿತವಾಗೂ ನಾವು ಈ ದೇಹನ ಬಿಟ್ಟ ಮೇಲೆ ಭಗವದ್ಧಾಮಕ್ಕೆ ಹೋಗೋದು ಖಂಡಿತ ಆಗುತ್ತೆ. ಅದನ್ನು ನಾನು ಹೇಳ್ತಾ ಮುಂದಿನ ಶ್ಲೋಕ ನಾಳೆ ನೋಡೋಣ. ಹರೇ ಕೃಷ್ಣ.